ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಈ ಒಂದು ಮಿನಿ ಬ್ಲಾಗ್ ಬಂದು ಬುಧವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಇನ್ನು ನನಗೇನು ಟಿಫನ್ ಮಾಡೋದೇನು ಕಷ್ಟ ಅಂತ ಅನಿಸೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಇವತ್ತಿನ ಟಿಫನ್ ಏನು ಮುಗ್ದಿರುತ್ತಲ್ಲ, ಇನ್ನು ನಾಳೆಗೆ ಏನು ಬೇಕು ಅಂತ ಹೇಳಿ ಆಲ್ರೆಡಿ ಮಕ್ಕಳನ್ನ ಕೇಳ್ಕೊಂಡ್ಬಿಟ್ಟಿರ್ತೀನಿ. ಅವರು ಹೇಳಿರ್ತಾರೆ ಇವತ್ತು ಇದೇ ಟಿಫನ್ ಬೇಕಮ್ಮ, ಇನ್ನು ನಾಳೆಗೆ ಅದೇ ಟಿಫನ್ ಮಾಡಿ ಅಂತ ಹೇಳಿಬಿಟ್ಟು. ಹಾಗಾಗಿ ನನಗೇನು ಟಿಫನ್ದು ಏನು ಟೆನ್ಷನ್ ಅಂತ ಅನಿಸೋದಿಲ್ಲ. ಹಾಗಾಗಿ ತುಂಬಾ ಈಸಿಯಾಗಿ ಆಗುತ್ತೆ. ಇನ್ನು ಬೇಗ ಹೇಳೋದ್ರಿಂದ ಅಂತೂ ಇನ್ನೂ ಸುಲಭವಾಗಿಯೂ ಸಹಿತ ಆಗುತ್ತೆ. ಅದೇ ರೀತಿ ಇವತ್ತು ಚಪಾತಿ ಮಾಡಿ ಅಂತ ಹೇಳಿದರು ನಿನ್ನೆ ಮಕ್ಕಳು. ಹಾಗಾಗಿ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ಇದನ್ನು ಕುಯ್ದು ಮಾಡ್ಕೊಳ್ಳೋದಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಕುಯ್ದೆ ಮಾಡ್ಕೊಳ್ಳೋಣ ಅಂತಲೇ ಇದ್ದೀನಿ. ಇನ್ನು ಸಿಪ್ಪೆ ಎಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದಾದಮೇಲೆ ಬೀಟ್ರೋಟ್ನ ತೊಳೆದು ಒಂದು ಬಟ್ಲಲ್ಲಿ ಹಾಕಿರ್ತೀನಿ. ಇನ್ನು ಅದಾಯಿತು. ಇನ್ನು ಅದಕ್ಕೇನು ಬೇಕು ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನೆಲ್ಲ ಕೊಯ್ದು ಅದನ್ನು ಸಹಿತ ಇಟ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಈ ಥರ ಡಿವೈಡ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕೊಯ್ದು ಇಟ್ಕೊಳ್ತೀನಿ. ಮನೆಯಲ್ಲಿ ಒಬ್ರೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಒಬ್ರಿಗೆ ತುರಿಯೋದು ಇಷ್ಟ ಆಗುತ್ತೆ, ಒಬ್ಬರಿಗೆ ಕುಯ್ಯೋದು ಇಷ್ಟ ಆಗುತ್ತೆ. ನನ್ನ ಪ್ರಕಾರ ನಮ್ಮ ಮನೇಲಿ ಯಾರ್ದು ಜಾಸ್ತಿ ಹೊಟ್ಟಿರುತ್ತೋ ನಾನು ಅವ್ರದ್ದೇ ತಿಂಡಿನ ಆಯ್ಕೆ ಮಾಡಿಕೊಂಡು ಮಾಡ್ತೀನಿ. ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರು ಇಷ್ಟ ಆಗಿದ್ದೆ ಆಲ್ಮೋಸ್ಟ್ ಅಲ್ಲ ನಾನು ಅಡುಗೆಗಳ್ನ ಮಾಡೋದು. ನನಗೆ ಏನು ಬೇಕು ಅಂತ ಹೇಳಿ ನಾನು ಮಾಡ್ಕೊಳ್ಳಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಒಬ್ಬರೇ ಇರ್ತೀವಿ, ಅವರು 3 ಜನ ತಿನ್ನೋದ್ರಿಂದ ನಾನು ಅವ್ರನ್ನೇ ಕೇಳಿ ಟಿಫನ್ನ ಆಗಲಿ ಅಡುಗೆನೇ ಆಗಲಿ ಮಾಡ್ತೀನಿ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಫ್ರೂಟ್ಸು ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಬಿಡ್ತೀನಿ. ಸಿಪ್ಪೆ ಮಾತ್ರ ತೆಗೆದಿಟ್ಟಿರ್ತೀನಿ ಅಷ್ಟೇ, ಒಂದು ಬೌಲಲ್ಲಿ ಹಾಕಿ ಮುಚ್ಚಿ. ಇನ್ನು ಅವರು ಎದ್ದಿದ್ದಾದಮೇಲೆ ಅವ್ರ ಸ್ನ್ಯಾಕ್ಸ್ ಬಾಕ್ಸ್ನ ಕೇಳ್ತೀನಿ, ಇವತ್ತು ಫ್ರೂಟ್ಸ್ ಇಲ್ಲ ಬೇರೆ ಏನಾದ್ರು ಬೇಕಾ ಅಂತ. ಫ್ರೂಟ್ಸು ಅನ್ನೋದಾದರೆ ಅದನ್ನೇ ಹಾಕ್ತೀನಿ, ಇಲ್ಲಾಂದರೆ ಬೇರೆ ಏನಾದ್ರು ಮತ್ತೆ ಸ್ನ್ಯಾಕ್ಸ್ನ ಮಾಡಿ ಹಾಕ್ತೀನಿ. ಇನ್ನು ಅದಾಗಿದ್ದಾದಮೇಲೆ ಬೀಟ್ರೂಟ್ನ ನಾನು ಕುಯ್ದು ಇಟ್ಕೊಂಡಿರೋದ್ರಿಂದ ಒಂದು 5 ನಿಮಿಷ ಸ್ವಲ್ಪ ಬೇಯಿಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ, ಮತ್ತು ಜಾಸ್ತಿ ಹೊತ್ತು ಹುರಿಯೋದು ಸಹಿತ ಇರೋದಿಲ್ಲ. ಇನ್ನು ಒಂದು ಕಿವಿ ಫ್ರೂಟು ಹಾಗೆ ಜ್ಯೂಸ್ ಮಾಡೋಕ್ಕೆ ಅಂತೇಳಿ ಮೂಸಂಬಿನ ಬಿಡಿಸಿಟ್ಕೊಂಡಿದ್ದೆ. ಇನ್ನು ಅದಾಗಿದ್ದಾದಮೇಲೆ ಇವಾಗ ಬರ್ತಿರೋ ಮುಂದೆ ಹಬ್ಬ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಇನ್ನು ದಸರಾ, ಗೌರಿ ಹಬ್ಬಗಳಲ್ಲಿ ಏನು ಅಂತ ಹೇಳಿದ್ರೆ ಹಣ್ಣುಗಳ ಸಂಭ್ರಮನೇ ಅಂತ ಹೇಳ್ಬೋದು. ಹಣ್ಣುಗಳ ಹಬ್ಬ ಅಂತಲೂ ಸಹಿತ ಹೇಳ್ಬೋದು ಈ ಹಬ್ಬಗಳನ್ನ. ಅಷ್ಟು ಚೆನ್ನಾಗಿ ಹಣ್ಣುಗಳೆಲ್ಲ ಸಿಗ್ತವೆ. ಈ ಒಂದು 4 ಹಬ್ಬ ಏನಿದೆಯಲ್ಲ, ಈ ಒಂದು 4 ಹಬ್ಬದಗಳಲ್ಲೇ ಹಣ್ಣುಗಳು ಜಾಸ್ತಿ ಬರೋದು ಮತ್ತು ಕಡಿಮೆನೂ ಸಹಿತ ಇರುತ್ತೆ. ವೆದರು ಕೂಡ ಹಾಗೆ ಇರೋದ್ರಿಂದ ಹಣ್ಣುಗಳ್ನು ಸಹಿತ ನಾವು ತಿನ್ನೋದು ತುಂಬಾ ಉತ್ತಮ ಅಂತಲೂ ಹೇಳ್ಕೊಬೋದು. ಅದರಲ್ಲಂತೂ ಈ ಸೀಸನಲ್ಲಿ ಬರೋದು ನನಗೆ ಸ್ವಲ್ಪ ಇಷ್ಟ ಆಗೋ ಹಣ್ಣು ಅಂತ ಹೇಳಿದ್ರೆ ಮರ್ಸೇಬು ಮತ್ತು ಸೀತಾಫಲ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ದಸರಾ ಟೈಮಿಗೆ ಬರುತ್ತೆ ಅಂದ್ಕೊಳ್ತೀನಿ ಸೀತಾಫಲ. ಇವಾಗಲೂ ಸಿಗುತ್ತೆ, ಅಷ್ಟೊಂದು ಟೇಸ್ಟ್ ಏನೂ ಇರೋದಿಲ್ಲ. ಸೀಸನಲ್ಲಿ ಬರೋ ಫ್ರೂಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಿನ್ನೋದು ಕೂಡ ತುಂಬಾ ಉತ್ತಮನೂ ಸಹಿತ ಆಗಿರುತ್ತೆ. ಇನ್ನು ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಪಲ್ಯ ರೆಡಿ ಆಗಿದ್ದಾದಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು 4 ಚಪಾತಿನೂ ಸಹಿತ ಇಟ್ಕೊಂಡ್ಬಿಡ್ತೀನಿ, ಒಂದೇ ಸರಿ ಸುಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಚಪಾತಿನೂ ಸಹಿತ ಮಾಡಿದ್ದಾಗಿದ್ದಾದಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸು ಕಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಸ್ವಲ್ಪ ನೋಡೋಣ ಲೇಟಾಗಿ ಕಟ್ಟಿನ ಚಪಾತಿ ಅಲ್ವಾ ಅಂತೇಳಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈ ರೀತಿ ಪಾಲಕ್ ಸೊಪ್ಪು ಮತ್ತು ಬೇಳೆ ಟೊಮೊಟೊನ ಹಾಕ್ಕೊಂಡು ತುಂಬಾ ಸಿಂಪಲ್ಲಾಗಿ ಸೊಪ್ಪು ಸಾಂಬಾರು ಅಂತಲೂ ಹೇಳೋಕ್ಕಾಗೋದಿಲ್ಲ, ಇಲ್ಲಾಂದರೆ ಪಪ್ಪು ಅಂತ ಹೇಳೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಆಂಧ್ರ ಸ್ಟೈಲ್ ಪಪ್ಪು ಟೈಪಲ್ಲೇ ಆಗುತ್ತೆ, ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ. ಪಾಲಕ್ ಸೊಪ್ಪು, ಬೇಳೆ, ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಇಟ್ಕೊಂಡ್ಬಿಟ್ಟಾದಮೇಲೆ ಈ ಥರ ಸೊಪ್ಪು ನಾವು ಹೇಗೆ ಸೋಸ್ಕೋತೀವೋ ಅದೇ ರೀತಿ ಬಸ್ಕೊಂಡು ಈ ಥರ ಒಂದು ಒಗ್ಗರಣೆನ ಕೊಟ್ಕೊಂಡ್ರೆ ಸೊಪ್ಪು ಸಾಂಬಾರು ಕೂಡ ಮಧ್ಯಾಹ್ನಕ್ಕೆ ರೆಡಿ ಆಯಿತು. ಇನ್ನು ಟಿಫನ್ಗೂ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನೂ ಕೂಡ ರೆಡಿಯಾಗಿದೆ. ನಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋದಾದರೆ ಚಪಾತಿನೇ ಕಟ್ಟಿ ಅಂತ ಹೇಳಿದರು. ಅವರು ಇಷ್ಟಪಟ್ಟು ಕೇಳಿರ್ತಾರಲ್ಲ ಅದೇ ತಿಂಡಿ ಮಾಡಿರೋದ್ರಿಂದ ಅವರು ಅದನ್ನೇ ಕಟ್ಟಿ ಅಂತ ಹೇಳ್ತಾರೆ, ಹಾಗಾಗಿ ಅದನ್ನೇ ಕಟ್ಟಿದೆ. ಇನ್ನು ಸ್ನ್ಯಾಕ್ಸ್ಗೆ ಅಂತ ಹೇಳಿದ್ರೆ ಸ್ವಲ್ಪ ಪಲ್ಯ ಅದಕ್ಕೆ ನಂಚ್ಕೊಳ್ಳೋಕೆ ಹಾಕಿದ್ದೆ. ಇನ್ನು ನಾಳೆಗೆ ಟಿಫನ್ ಏನಪ್ಪ ಅಂದರೆ ದೋಸೆ ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾನೆ ಮಗ, ಹಾಗಾಗಿ ದೋಸೆಗೂ ಕೂಡ ನೆನೆಸಿದ್ದೆ. ಇನ್ನು ಅದನ್ನು ಕೂಡ ಸಂಜೆ ಆದಮೇಲೆ ರುಬ್ಬಿಟ್ಕೊಂಡಿದ್ದೆ. ಇನ್ನು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ. ಇನ್ನು ನಾಳೆ ಸಿಗೋಣ ಅಂತ ತಿಳಿಸ್ತಾ, ನನ್ನ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.